ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ವಿಜೃಂಭಣೆಯಿಂದ ನೆರವೇರಿದೆ. ದೇಶಕ್ಕೆ ದೇಶವೇ ಈ ಅಮೃತ ಗಳಿಗೆಯನ್ನು ಮನಪೂರ್ವಕವಾಗಿ ಆಚರಿಸಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಕಪ್ಪು ಶಿಲೆಯ ರಾಮಲಲ್ಲ ಮೂರ್ತಿ ಅಯೋಧ್ಯೆಯ ಭವ್ಯ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ರಾರಾಜಿಸುತ್ತಿದೆ. ಇದೀಗ ಇನ್ನಿಬ್ಬರು ಶಿಲ್ಪಿಗಳು ಕೆತ್ತಿದ ರಾಮಲಲ್ಲನ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಅವುಗಳು ಹೇಗಿವೆ, ಏನನ್ನು ಸೂಚಿಸುತ್ತಿವೆ, ಯಾವ ಶಿಲೆಯಿಂದ ಅವುಗಳನ್ನು ಕೆತ್ತಲಾಗಿದೆ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ರಾಮಲಲ್ಲ ಮೂರ್ತಿ ಕೆತ್ತನೆಯ ಜವಾಬ್ದಾರಿಯನ್ನು 3 ಶಿಲ್ಪಿಗಳಿಗೆ ವಹಿಸಲಾಗಿತ್ತು. ಅದರಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲ ಮೂರ್ತಿ ಆಯ್ಕೆಯಾಗಿ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಆದರೆ ಇನ್ನಿಬ್ಬರು ಶಿಲ್ಪಿಗಳು ಕೆತ್ತಿದ ರಾಮಲಲ್ಲ ಮೂರ್ತಿಗಳು ಏನಾಗಿವೆ ಎಂಬ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಯಾಕಂದ್ರೆ ಇನ್ನಿಬ್ಬರು ಕೆತ್ತಿದ ರಾಮಲಲ್ಲ ವಿಗ್ರಹಗಳ ಫೋಟೋಗಳು ಕೂಡ ಇದೀಗ ವೈರಲ್ ಆಗಿವೆ. ರಾಜಸ್ಥಾನ ಶಿಲ್ಪಿ ಸತ್ಯನಾರಾಯಣ ಪಾಂಡೆ ಕೆತ್ತಿದ್ದ ಬಿಳಿ ಅಮೃತ ಶಿಲೆಯ ವಿಗ್ರಹ ಕೂಡ ಇದೀಗ ಬಹಿರಂಗವಾಗಿದೆ. ಈ ಸುಂದರ ಬಿಳಿ ಅಮೃತ ಶಿಲೆಯ ವಿಗ್ರಹದ ಫೋಟೋ, ವಿಡಿಯೋಗಳು ಲಭ್ಯವಾಗಿದ್ದು ರಾಮ ಮಂದಿರದಲ್ಲಿ ಈ ವಿಗ್ರಹವನ್ನು ಸಹ ಇರಿಸಲಾಗುತ್ತೆ. ಸತ್ಯನಾರಾಯಣ ಪಾಂಡೆ ಕೆತ್ತಿದ ಈ ಬಿಳಿ ಅಮೃತ ಶಿಲೆಯ ವಿಗ್ರಹವು ಪ್ರಸ್ತುತ ಟ್ರಸ್ಟ್ ಅಲ್ಲಿದೆ. ಈ ವಿಗ್ರಹ ಸಹ ರಾಮಲಲ್ಲ ಚಿನ್ನದ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿರುವುದನ್ನು ತೋರಿಸುತ್ತದೆ. ಭಗವಂತನ ಹಿಂದೆ ಕಮಾನಿನಂತಿರುವ ರಚನೆಯು ವಿಷ್ಣುವಿನ ವಿವಿಧ ಅವತಾರಗಳನ್ನು ಚಿತ್ರಿಸುವ ಸಣ್ಣ ಶಿಲ್ಪಗಳನ್ನು ಒಳಗೊಂಡಿದೆ. ರಾಮನು ಅಲಂಕರಿಸುವ ಆಭರಣಗಳು ಮತ್ತು ಧರಿಸಿರುವ ಬಟ್ಟೆಗಳನ್ನು ಅಮೃತ ಶಿಲೆಯಿಂದಲೇ ಕುಸುರಿ ಕೆತ್ತನೆ ಮಾಡಲಾಗಿದೆ. ವಿಗ್ರಹದ ಆಯಾಮಗಳು ದೇವಾಲಯದ ನಿರ್ಮಾಣದ ಮೇಲ್ವಿಚಾರಣೆಯ ಟ್ರಸ್ಟ್ನಿಂದ ನಿಗದಿಪಡಿಸಿದ ಆಯಾಮಗಳಿಗೆ ಅನುಗುಣವಾಗಿ ವಿನ್ಯಾಸಗೊಂಡಿದೆ. ಇನ್ನು ಕರ್ನಾಟಕದ ಶಿಲ್ಪಿ ಗಣೇಶ್ ಭಟ್ ಅವರು ಕೆತ್ತಿರುವ ರಾಮಲಲ್ಲ 3ನೆಯ ಮೂರ್ತಿಯ ಫೋಟೋವನ್ನು ಇದೀಗ ಬಹಿರಂಗಪಡಿಸಲಾಗಿದೆ. ಗಣೇಶ್ ಭಟ್ ಅವರು ಕೃಷ್ಣ ಶಿಲೆಯಲ್ಲಿ ಮೂರ್ತಿಯನ್ನು ಕೆತ್ತಿದ್ದಾರೆ. ಇದರಲ್ಲಿ ಭಗವಾನ್ ರಾಮನ ಪಾದದ ಒಂದು ಬದಿಯಲ್ಲಿ ಹನುಮಂತನನ್ನು, ಇನ್ನೊಂದು ಬದಿಯಲ್ಲಿ ಗರುಡನನ್ನು ಕೆತ್ತಲಾಗಿದೆ. ವಿಗ್ರಹ ಸುತ್ತಲೂ ವಿಷ್ಣುವಿನ ಅವತಾರಗಳನ್ನು ಕೆತ್ತಲಾಗಿದೆ. ಇದರಲ್ಲಿ ವಿಷ್ಣುವಿನ 10 ಅವತಾರಗಳ ಚಿತ್ರಗಳಿವೆ. ಮೊದಲನೆಯದು ಮತ್ಸ್ಯ, 2 ಕೂಮ, 3 ವರಹ, 4 ನರಸಿಂಹ, 5 ವಾಮನ್, 6 ಪರಶುರಾಮ, 7 ರಾಮ, 8 ಕೃಷ್ಣ, 9 ಬುದ್ಧ ಮತ್ತು 10ನೇ ಕಲ್ಕಿ ಅವತಾರವನ್ನು ಕಾಣಬಹುದಾಗಿದೆ. 3 ಶಿಲ್ಪಿಗಳು ಟ್ರಸ್ಟ್ ಅನುಸಾರವಾಗಿಯೇ ರಾಮಲಲ್ಲ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಆದರೂ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ವಿಗ್ರಹವನ್ನು ತೀರ್ಪುಗಾರರು ಆಯ್ಕೆ ಮಾಡಿದ್ದೇಕೆ ಎಂಬುದಕ್ಕೆ ಕಾರಣ ಕೂಡ ಇದೆ. ಈ ವಿಗ್ರಹದಲ್ಲಿನ ಮುಖದ ತೇಜಸ್ಸು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಅದರಲ್ಲೂ ಹೆಚ್ಚು ದೈವಿಕ ಭಾವವಿದೆ ಅನ್ನೋದು ತೀರ್ಪುಗಾರರ ಅಭಿಪ್ರಾಯವಾಗಿದೆ. ಜೊತೆಗೆ ಅರುಣ್ ಅವರು ಕೆತ್ತಿರುವ ವಿಗ್ರಹದಲ್ಲಿ ಮುಗ್ಧ ನಗುವಿನ ನೋಟವಿದೆ. ಈ ಮೂರ್ತಿ ನೋಡಿದ್ರೆ ಸಾಕು, ಸಾಕ್ಷಾತ್ ಬಾಲರಾಮನೇ ಮುಂದೆ ನಿಂತಿರುವಂತೆ ಭಾಸವಾಗುತ್ತೆ. ಅಲ್ಲದೆ ಹೆಚ್ಚು ನೈಜತೆಯಿಂದ ಕೂಡ ಕೂಡಿದೆ. ಈ ಎಲ್ಲ ಕಾರಣಗಳಿಂದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ವಿಗ್ರಹವನ್ನೇ ಆಯ್ಕೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವುದು. ಈ ಎಲ್ಲದರ ಮಧ್ಯ ಮತ್ತೊಂದು ಖುಷಿ ವಿಚಾರ ಏನಂದ್ರೆ, ರಾಮನಿಗೆ ಕರ್ನಾಟಕದಿಂದಲೇ ಪೂಜೆ ಸಲ್ಲಿಸಲಾಗುತ್ತೆ. ಹೌದು, ಅಯೋಧ್ಯೆ ರಾಮನಿಗೆ ಕರ್ನಾಟಕದಿಂದಲೇ ಪೂಜೆ ಆರಾಧನೆ ನಡೆಯಲಿದೆ. ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಗೆ ಮುಂದಿನ 48 ದಿನಗಳ ಕಾಲ ರಾಮನ ಪೂಜೆ ಉಸ್ತುವಾರಿ ವಹಿಸಲಾಗಿದೆ. ಉಡುಪಿ ಪೇಜಾವರ ಮಠದ ಶ್ರೀಗಳ ನೇತೃತ್ವದಲ್ಲೇ 48 ದಿನಗಳ ಕಾಲ ಮಂಡಲ ಪೂಜೆ ನಡೆಯಲಿದೆ. ಈ ಸುದ್ದಿ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ನಲ್ಲಿ ನಾವೇ ಬೆಸ್ಟ್.